ಆನಿಯನ್, ಟೊಮೆಟೊ, ಗ್ರೀನ್ ಚಿಲ್ಲಿ, ದೆನ್ ಚಕ್ಕೆ ಲವಂಗ. ದೊಡ್ಡ ಕುಕ್ ಅಂತ ಶುಗರ್ ಅಂತೆ. ಮೊನ್ನೆ ಯಾವ್ದು ಸಕ್ಕದಾಗ ಇದು ದೇವರಾಣೆ ಸುಳ್ಳು ಹೇಳ್ತೀನಿ ಮಮ್ಮಿ. ಹೇ ಫ್ಯಾಮ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಕರ್ಡ್ಸ್ ಬಿರಿಯಾನಿ. ಇವತ್ತೇನು ಬ್ಲಾಗ್ ಅಂದರೆ ಮಮ್ಮಿ ಬಿರಿಯಾನಿ ಮಾಡ್ತೀನಿ ಅಂದರು. ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಹೋಗಿ ತರ್ತೀನಿ ಕಾಣೆ ಮಮ್ಮಿ, ಹೋಗಿ ತರ್ತೀನಿ ಅಂದೆ. ಏನು ಚಿಕನ್ ಎಲ್ಲ ಹೋಗಿ ತೊಗೊಂಬ ಐಟಮ್ಸ್ ಅಂದ್ರೆ ಅಷ್ಟರಲ್ಲಿ ಬರೋಷ್ಟರಲ್ಲಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೋಗಿ ಆಲ್ಮೋಸ್ಟ್ 1 hour ಆಯಿತು. ಚಿಕನ್ ನಮಗೆ ಲೇಟ್ ಆಯಿತು. ಏನೇನೋ ತರಿಸಿದ್ದಾರೆ ಚಿಕನ್ನು ಮತ್ತು ಐಟಮ್ಸು ಅಷ್ಟು ಇದರಲ್ಲೇನಿಲ್ಲ. ಸ್ವಲ್ಪ ಬಿರಿಯಾನಿ ಮಾಡ್ತಾರಂತೆ. ಹೆಂಗಿರುತ್ತೆ ನೋಡೋಣ. ರೆಸಿಪಿ ಹೇಳ್ತೀರಾ? ರೆಸಿಪಿ ಎಲ್ಲ ಹೇಳಲ್ಲ, ಯಾಕಂದರೆ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಹಿಂಗೆ ಮಾಡ್ತೀರಾ ಅಂತ ತಾನೇ. ಸಡನ್ನಾಗಿ ಏನೇನೋ ಆಗ್ತಾರೆ. ಬಟ್ ಅದಕ್ಕೆ ನಾನು ತೋರಿಸ್ತೀನಿ. ಅಂದರೆ ಏನೇನೋ ಅಂದರೆ ಬೇರೆ ಟೈಪ್ ಅಲ್ಲ. ಇವಾಗ ಇಲ್ಲಿ ನೋಡ್ತಾರೆ, ಇವಾಗ ಏನೋ ಮಾಡ್ತಾ ಇರ್ತಾರೆ, ಬೇರೆ ಏನೋ ಕಾಣಿಸ್ತು ಅಂದರೆ ಇದು ಚೆನ್ನಾಗಿತ್ತು ಅಂದರೆ ಇದನ್ನ ಹಾಕ್ತಾರೆ. ಸೊ ಆ ಥರ ತೋರಿಸ್ತೀನಿ ನಿಮ್ಗೆ ಏನೇನು ಹಾಕ್ತಾರೆ ಎಲ್ಲ ಮಿಸ್ ಮಾಡ್ದಿರ ನಾನು ತೋರಿಸ್ತೀನಿ. ಸೊ ಇವಾಗ ಎಲ್ಲ ಹಚ್ಕೊಂಡಿದ್ದಾರೆ. ಟೊಮೆಟೊ ಹಚ್ಕೊಂಡಿದ್ದಾರೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅದೇನದು ಮೆಣಸಿನ್ಕಾಯಿ ಇಷ್ಟು ಹಚ್ಕೊಂಡಿದ್ದಾರೆ. ಇದೇನೇನು ಮಮ್ಮಿ? ಅದು ಇನ್ನೂ ಇಲ್ಲ ಅದು. ಬಟ್ ಇದೇನೇನು ಇವಾಗ ಇರೋದು ಇದರಲ್ಲಿ? ಜೀರಿಗೆ ಒಂದು ಗೊತ್ತು. ಜೀರಿಗೆ ಅಲ್ಲ ಅದು, ಮತ್ತೆ ಸೋಂಪು. ಓ, ಎರಡು ಒಂದೇ ಟೈಪ್ ತಾನೇ ಇರೋದಾದ್ರೆ. ಅದೊಂಥರ ಬೇರೆ ಕಲರ್ ಆಗುತ್ತಲ್ವಾ. ಮತ್ತೆ ಬಿರಿಯಾನಿ ಮತ್ತೆ ಕಬಾಬ್ ಮಾಡ್ತಿದ್ದಾರೆ. ನೀನು ಕುತ್ಕೊಂಡು ಇಳಿಸ್ತೀಯ? ಅದನ್ನು ಹೇಳು. ಅದು ಇಳಿಸ್ತೀನಿ ಇವತ್ತು. ಆದರೆ ಪಪ್ಪ ಹೆಂಗಿತ್ತು ಅಂತ ಕೇಳಿಸ್ತೀನಿ. ಯಾಕಂದ್ರೆ ಇದು ಮೀನು ಬೇಕು. ನಾನು ಒಬ್ಬನೇ ಹೇಳೋದಲ್ಲ, ನಾನು ಹೇಳ್ತೀನಿ, ಪಪ್ಪನೂ ಹೇಳ್ತಾರೆ. ಇಬ್ಬರೇ ಹೇಳೋಕ್ಕಾಗೋದು, ಬೇರೆ ಯಾರು ಹೇಳೋಕ್ಕಾಗಲ್ಲ. ಮ್ಯಾಕ್ಸ್ ತಿನ್ನಲ್ಲ, ಯಾಕಂದ್ರೆ ಅವನದೇ ಒಂದು ಇದರಲ್ಲಿದ್ದಾನೆ. ಅವನೇನೆ ಏನು ಮಮ್ಮಿ ತಿಂದಿರೋದು? ಅವನು ಗೋಡಂಬಿ ಬೇಡ ಅಂದರೆ ನಾರ್ಮಲ್ ಆಗಿ ಅವನಿಗೆ ವೀಕ್ಲಿ 2 or 3 ಇದು ಚಿಕನ್ ತಿಂತಾನೆ. ಫಾರ್ 1 month ಇಂದ ಜಾಸ್ತಿ ಅವನು ಚಿಕನ್ ಜಾಸ್ತಿ ಆಗ್ಬಿಟ್ಟಿದೆ. ಚಿಕನ್ ಇಲ್ದಿರ ತಿನ್ನೋದಿಲ್ಲ ಅಂತ. ಆಲ್ಮೋಸ್ಟ್ ಆಚೆ ಫುಡ್ ಇಷ್ಟ ಪಡಲ್ಲ ಅವನು. ಇಷ್ಟಕ್ಕಿಂತನೂ ಅವ್ನು ಏನ್ ತಿಂದ್ರು ಪಾಪ ಅವ್ನಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇವಾಗ ನಿನ್ನೆ ಗೋಡಂಬಿ ತಿಂದಿದ್ದಾನೆ. ಪಪ್ಪ ಜೊತೆ ಆಫೀಸ್ ಹೋಗಿದ್ದ, ಗೋಡಂಬಿ ತಿಂದಿದ್ದಾನೆ. ಅಲ್ಲಿ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವನಿಗೆ. ಮತ್ತು ಹಾಸ್ಪಿಟಲ್ಗೆಲ್ಲ ತೋರ್ಸೋಣ ಅಂತ ಹೋದ್ರೆ ಆಮೇಲೆ ನೋಡಿದ್ರೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ತೊಗೊಬೇಕು. ಅದಕ್ಕೆಲ್ಲ ಫೋನ್ ಮಾಡಿದ್ದಕ್ಕೆ ಇಲ್ಲ ಏನೋ ಅಂದ್ರಿ ಇವತ್ತು ಡಾಕ್ಟರ್ ಏನೇ ಬಿಸಿ ಇದ್ದಾರೆ ಅಂತ. ಅಲ್ಲ, ಅದು ಜಸ್ಟ್ ಅವನಿಗೆ ಕರ್ಡ್ಸ್ಗೆ ನಾನ್ ಕೇಳಿದಕ್ಕೆ ಅವ್ರು ಹಾಗೆ ಅಂದ್ರು. ಏನಂತ? ಲಿಕ್ವಿಡ್ ಫುಡ್, ಐ ಮೀನ್ ಕರ್ಡ್ಸ್ ಅನ್ನ ಚೆನ್ನಾಗಿ ಮಜ್ಜಿಗೆ ಟೈಪ್ ಅಲ್ಲಿ ಮಾಡ್ಬಿಟ್ಟು ಕೊಡಿ ಅವ್ನು ತಿಂದ್ರೆ. ಬಟ್ ಏನು ನಾನ್ ವೆಜ್ ಸ್ವಲ್ಪ ದಿನ ಬೇಡ ಅಂತ. ಓಕೆ, ಆದ್ರೆ ಇವಾಗ ಹೆವಿ ತಿನ್ನು. ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಅವ್ರ ಅಪಾಯಿಂಟ್ಮೆಂಟ್ ಕೊಡಲ್ಲ ಅಂತೆ. ಸೊ ಅದಕ್ಕೆ ಏನ್ ಮ್ಯಾಟ್ರು ನಾನು ಕೇಳಿದೆ. ಫಸ್ಟ್ ಆಫ್ ಆಲ್ ನಾನು ಕೊಡಲ್ಲ ಅಂದ್ರು. ಸರಿ ಅಂದ್ಬಿಟ್ಟು ಮಮ್ಮಿ ಅಂದ್ರು, ಸರಿ ಕೊಡ್ ನಾನು ಒಂದ್ಸತಿ ಕೇಳ್ತೀನಿ ಅಂದ್ರೆ ಏನು ಹಿಂಗಾಗಿದೆ ಅಂತ ನಾನು ಹೇಳ್ಬಿಟ್ಟು ಹಿಂಗೆ ಹೇಳ್ತೀನಿ ಅಂದಿದ್ದಕ್ಕೆ ಹಿಂಗೆ ಹೇಳೋರಂತೆ. ಚಿಕನ್ ತಿನ್ಬಾರ್ದು, ಮತ್ತೇನು ಮಜ್ಜಿಗೆ ತರ ಮಾಡ್ಕೊಡ್ಬೇಕಂದಿದಾರ, ಮಜ್ಜಿಗೆ ತರ ಮಾಡ್ಕೊಡಿ ಅಂದಿದಾರಂತೆ. ನೋ ಫೋರ್ಸ್. ಅವನು ಆಲ್ರೆಡಿ ಫುಲ್ಲು ಲೂಸ್ ಮೋಷನ್, ಹೆವಿ ಇದ್ರಲ್ಲಿ ಇದ್ದಾನೆ ಅವನು. ಅವಾಗ ಡಾಗ್ಸ್ಗೆ ವೀಕ್ಲಿ ಒನ್ಸ್ ಇಲ್ಲ 15 days ಒನ್ಸ್ ಬೆಟರ್ ನಾನ್ ವೆಜ್. ಬಿಕಾಸ್ ಸಮ್ ಡಾಗ್ಸ್ಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಒಂದೊಂದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವ್ ಹಿಂಗೆ ಹೇಳ್ತೀವಿ, ಬೇರೆ ಅದಕ್ಕೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ ಮಮ್ಮಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ಮ್ಯಾಕ್ಸ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಅಂದ್ರೆ ಕೊಟ್ರೆ ತಿಂತಿದ್ದ, ಇಲ್ಲ ಅಂದ್ರೂ ಫೋರ್ಸ್ ಮಾಡ್ತಿದ್ದ, ಬೇಕು ಅಂತಿದ್ದ. ಬಟ್ ಆದ್ರೆ ಮೊಸರನ್ನೂ ತಿಂತಾನೆ. ಇಲ್ಲಿ ತನಕ ಏನು ಆ್ಯಡ್ ಮಾಡಿಲ್ವಲ್ಲ ಇವರು. ಇದೇ ಇತ್ತಲ್ಲ ಪುದೀನ ಮಮ್ಮಿ, ಅದು ಪುದೀನ ಒಂದು ಆ್ಯಡ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆಕ್ಚುಲಿ ಸಿಂಪಲ್ ರೆಸಿಪಿ, ಏನಿಲ್ಲ. ಆನಿಯನ್, ಟೊಮೆಟೊ, ಗ್ರೀನ್ ಚಿಲ್ಲಿ, ದೆನ್ ಚಕ್ಕೆ ಲವಂಗ, ಪುದೀನ ಎಲ್ಲ ಹೇಳದ್ನ. ಚಕ್ಕೆ ಲವಂಗ, ಏಲಕ್ಕಿ, ಪುದೀನ ಎಲ್ಲ ಮಿಕ್ಸಿಗೆ ಹಾಕ್ಬಿಡೋದು. ಸೊ ಅದೇನಾಗುತ್ತೆ, ಎಲ್ಲ ನೀಟಾಗಿ ಪೇಸ್ಟ್ ತರ ಆದ್ಮೇಲೆ ಆಯಿಲ್ ಇಡೋದು. ಈ ಪೇಸ್ಟ್ ನ ಚೆನ್ನಾಗಿ ಫ್ರೈ ಮಾಡೋದು. ಅದು ಇದ್ರ ಹೋಗೋ ತನಕ ಫ್ರೈ ಮಾಡ್ಬೇಕು. ಏನಿಲ್ಲ, ಅದು ಸ್ಮೆಲ್, ಹಸಿ ಸ್ಮೆಲ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಚಿಕನ್ ಹಾಕೋದು. ಚಿಕನ್ ಹಾಕಿ ಬೇಕಾದ್ರೆ ಒಂದ್ ಸ್ವಲ್ಪ ಟರ್ಮರಿಕ್ ಪೌಡರ್ ಬೇಕು ಅಂದ್ರೆ, ಇಫ್ ಇಂಟ್ರೆಸ್ಟ್, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಮಿಕ್ಸಿಗೆ. ದೆನ್ ಟರ್ಮರಿಕ್ ಪೌಡರ್ ಬೇಕು ಅಂದ್ರೆ ಬಿರಿಯಾನಿ ಪೌಡರ್ ಆಡ್ ಮಾಡಬಹುದು. ತುಂಬಾ ಸಿಂಪಲ್ ರೆಸಿಪಿ. ಅಂದ್ರೆ ವಿದಿನ್ 5 minutes ಅಲ್ಲಿ ಮಕ್ಳು ಏನಾದ್ರು ತಿನ್ಬೇಕು ಅನ್ಸೋರಿಗೆ ಇದು ಮಾಡುವಂತ ರೆಸಿಪಿ. ಇದು ಮಗುಗಳಿಗೆ ಮಾಡುವಂತ ರೆಸಿಪಿ, ದೊಡ್ಡವ್ರಿಗಲ್ಲ. ಮಗುವವ್ರಿಗೆ
ಇಷ್ಟ ಆಗುತ್ತೆ ಇದು. ಅಂದ್ರೆ ಯಾವ್ದು ಬಾಯಿಗೆ ಸಿಕ್ಕಲ್ಲ. ಅಂದ್ರೆ ನೀನ್ ಕತ್ತೆ ವಯಸ್ಸಾಗಿದ್ರು ನಿಮ್ಗೆ ಏನ್ ಬಾಯಿಗೆ ಸಿಕ್ಕಿದ್ರು ಟೊಮೆಟೊ ಎಲ್ಲ ಸೈಡಿಗೆ ಇಡ್ತೀಯ ಅಲ್ವಾ. ಸೊ ಅಂತ ಮಕ್ಳಿಗೆ ಈ ತರ ಮಾಡ್ಕೊಟ್ರೆ ದೇ ವಿಲ್ ಈಟ್. ನಮ್ಮ ಮಮ್ಮಿ ಇವಾಗ ಹೆಂಗೆ ಇದು ಹೇಳ್ತಿದ್ದಾರೆ ಅಂದ್ರೆ ರೆಸಿಪಿನ ಅದ್ ಕೇಳ್ತಾರೆ ಒಂಥರ ಓ ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ಅನ್ಕೊಂಡಿದೀನಿ. ಇದು ಹೆಂಗ್ ಬರುತ್ತೆ ಗೊತ್ತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದಿಲ್ಲ. ಇಲ್ಲ ತಂದಿದ್ದೀನಿ. ಇಲ್ಲಿದೆ, ಇದ್ರಲ್ಲಿ ಇದೆಯಾ? ಆ ಚಿಕನ್ ಮಾತ್ರ ಅದ್ರಲ್ಲಿ ತಂದಿದ್ದೀನಿ. ಕೇಳಿದೆ ಆಂಟಿ ಹತ್ರ, ಕೊಟ್ಟಿಲ್ವಾ? ಮಮ್ಮಿ ಇದೇನ್ ಮಮ್ಮಿ ಇದು? ಒಂದೇ ಪ್ಯಾಕೆಟ್ ತಂದಿದ್ಯಾ? ನೀವ್ ಅಂದಿದ್ದು ಒಂದೇ ಪ್ಯಾಕೆಟ್ ಅಂತ ಮೆಸೇಜ್ ಮಾಡಿರೋದು. ಸಾಕು ಒಂದೇ ಪ್ಯಾಕೆಟ್. ಬಿರಿಯಾನಿಗೂ ಬೇಕು. ಕಬಾಬ್ ಸಾಕಾಗಲ್ವಾ? ಇದೇನಿದು ಹಿಂಗೆ ಹಾಕೋದಾ ಬಿರಿಯಾನಿಗೆ? ಇದೇನಿದು ಇಷ್ಟೊಂದು ಪೀಸ್ ಕೊಟ್ಟವ್ರೆ. ನನ್ ಶಾಕ್ ಆದಿದೆ. ಓಕೆ ಓಕೆ ಮಮ್ಮಿ ಇದು ಬೋನ್ಲೆಸ್ ಬಿರಿಯಾನಿಗೆ. ಬೋನ್ಲೆಸ್ ಬಿರಿಯಾನಿಗೆ. ಅದೇನದು? ಉಯ್ ಎಲ್ಲ ನಾನು ಶಾಕ್ ಆದೆ ಸೀರಿಯಸ್ ಆಗಿ. ಅದೇನು ದೊಡ್ಡ ದೊಡ್ಡದು ಅಂತ ಅವ್ರು ನನಗೆ ತೋರಿಸಿಲ್ಲ ಒಟ್ಟಿನಲ್ಲಿ. ನಾನು ಬಿರಿಯಾನಿಗೆ ಮಮ್ಮಿ ಏನಂದ್ರು ಬೋನ್ಲೆಸ್ ಅಮ್ಮ ಅಂದ್ರು. ಕಬಾಬಾಗ ಮಮ್ಮಿ ವಿತ್ ಬೋನ್ ಅಲ್ಲ 1 kg ಟೋಟಲ್ 1.5 kg ಅಂದಿದ್ದು. ನಮ್ಮ ಮಮ್ಮಿ ಶಾಕ್ ಆಗಿ ತೋರಿಸ್ತಾ ಇದ್ದಾರೆ. ಇನ್ನೊಂದ್ಸತಿ. ಯಪ್ಪ ಇಲ್ಲೇ ತರ್ಲಿಕ್ಕೆ ಪೇಸ್ಟ್ ಒಂದು ಸಾಕು ತಾನೆ? ಇಲ್ಲ, ಇವಾಗ ಬಿರಿಯಾನಿ ಇದೆ, ಕಬಾಬ್ ಬೇಕು ಆಕ್ಚುಲಿ. ಶುಂಠಿನ ಯಾಕೆ ಅದ್ರೊಳಗಡೆ ಹಾಕಿ ಪೇಸ್ಟ್ ಮಾಡ್ಬಾರ್ದು? ಮಾಡ್ಬೋದು, ಬಟ್ ಅದ್ರ ಕ್ವಾಂಟಿಟಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸ್ಮೆಲ್ ಒಂದ್ ಸ್ವಲ್ಪ ಇದು ಬರುತ್ತೆ, ಘಾಟ. ಸೊ ಇವಾಗ ನೀವು ಇವಾಗ ಹಾಕ್ತಿದ್ದೀರಾ ಅಂದ್ರೆ ಫ್ರೈ ಮಾಡಿದಾಗ ಅದ್ರ ಸ್ಮೆಲ್ ಎಲ್ಲ ಏನೇನಿದೆ ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತಲ್ಲ ಒಟ್ಟಿನಲ್ಲಿ. ತನಕ ವಿ ಹ್ಯಾವ್ ಟು ಡೀಪ್ ಫ್ರೈ. ಮತ್ತೆ ಇನ್ನೊಂದು ಏನೋ ಕೇಳ್ಬೇಕು ಅನ್ಕೊಂಡೆ. ಕಬಾಬ್ಗೆ ಇದಾಕಿ ನೋಡಿ. ಇವಾಗ ಈ ಮಿಕ್ಸಿಯಲ್ಲಿ ಆನಿಯನ್, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಮಿಕ್ಸಿ ಜಾರಲ್ಲಿ ಜೋಗ. ಆಮೇಲೆ ಅಲಾರಾಮ್ ಇಟ್ಟು ನಗ್ತೀನಿ. ಆನಿಯನ್, ಸಾರಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಆನಿಯನ್, ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ, ಇಲಾಚಿ ಇದೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬೇಕು ಇವಾಗ. ಓಕೆ, ಸ್ಟಾಪ್ ಮಾಡಿ. ಗ್ರೈಂಡ್ ಆದ್ಮೇಲೆ ಸಿಗ್ತೀರಾ? ಎಸ್. ಓಕೆ ಮಮ್ಮಿ, ಗ್ರೈಂಡ್ ಆದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಇವಾಗ ಸ್ಟಾರ್ಟ್. ಗ್ರೈಂಡ್ ಆಗಿದೆ, ಅದು ಪೇಸ್ಟ್ ಆಗಿದೆ. ನಾವು ಇವಾಗ ಗ್ಯಾಸ್ ಆನ್ ಮಾಡಿ. ಗ್ಯಾಸ್ ಆನ್ ಮಾಡಾಗುತ್ತೆ. ಆದ್ಮೇಲೆ ಕುಕ್ಕರ್ ಇಡಿ. ಸೊ ಕುಕ್ಕರ್ ಸ್ವಲ್ಪ ಬಿಸಿ ಆಗೋ ತನಕ ಜಸ್ಟ್ ವೆಯ್ಟ್ ಮಾಡಿ. ಇದೇನು ವೆಯ್ಟ್? ಅದು ಪಲಾವ್ ಅದೇ ಆಸ್ ಯೂಶುವಲ್. ಅದು ಏನೇನ್ ಹಾಕ್ತಾರೆ? ಎಣ್ಣೆ ಹಾಕ್ಬೇಕಾ? ಎಣ್ಣೆ ಹಾಕಿದ್ಮೇಲೆ ಇದು ಹಾಕಕ್ಕೆ? ಹಾ, ಬೇ ಲೀಫ್, ಅದೆಲ್ಲ ಮೊಗ್ಗೆಲ್ಲ ಹಾಕ್ತಾರಲ್ವಾ, ದಟ್. ಓಕೆ. ಸ್ವಲ್ಪ ತುಪ್ಪ, ಆಯಿಲ್ ಬಿಸಿ ಆಗಿದೆ. ಸೊ ಇದನ್ನ ಹಾಕ್ತೀನಿ. ಸ್ವಲ್ಪ ಆ ಕಡೆ ಹೋಗೋದು ಸಮ್ಟೈಮ್ಸ್ ಅದು ಎಗಿರುತ್ತೆ. ಓಕೆ. ದೆನ್ ವಿ ಹ್ಯಾವ್ ಟು ಆ್ಯಡ್ ದಿಸ್ ಪೇಸ್ಟ್. ಅದು ಪೇಸ್ಟ್ ಮಾಡ್ಕೊಂಡಲ್ಲ ಅವಾಗಲೇ. ಆ್ಯಕ್ಚುಲಿ ಇದು ಮಸಾಲ ಎಲ್ಲ ರೆಡಿ ಮಾಡ್ಕೊತೀವಲ್ಲ, ಬಿಫೋರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ ಅಂದರೆ ಈ ರೈಸ್ ಅಕ್ಕಿನ ಒಂದು 15 minutes ನೆನೆ ಹಾಕ್ತೀವಿ. ಸೊ ಅವಾಗ 15 minutes ನೆನೆ ಹಾಕಿದ್ದೀವಿ. ಓಕೆ. ಸೊ ಅವಾಗ ನಿಮಗೆ ಸಾಫ್ಟ್ ಆಗಿ ಬರುತ್ತೆ ನಿಮಗೆ ರೈಸ್. ದೆನ್ ಪುಡಿ ಪುಡಿನೂ ಅದು ಬರುತ್ತೆ. ಸರಿ ಮಮ್ಮಿ, ಇದೆಷ್ಟೊತ್ತು ಹಿಂಗೆ ಕುದೀತಾ ಇರಬೇಕು? ಎಗುರ್ತಿದೆ. ಹುಷಾರು. ಯಪ್ಪ, ಟಪ್ಪಕ್ಕನ್ ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿ ತನಕ. ಜಸ್ಟ್ ಓಕೆ, ಟಪ್ಪಕ್ಕನಾಗಿ ಎಗುರ್ತು ಫೋನ್ ಮೇಲೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಅದು ಗ್ಯಾಸಲ್ಲಿ ಹಾಕಿ. ಹಸಿ ಸ್ಮೆಲ್ ಹೋದ್ಮೇಲೆ ಕರಿತೀರಾ ಅಥವಾ ಏನಾದ್ರು ಹಾಕ್ಬೇಕಾ? ಇವಾಗ ಅದಕ್ಕೆ ಬೇಕಾದ್ರೆ ಉಪ್ಪು ಆ್ಯಡ್ ಮಾಡ್ಬೋದು. ಓಕೆ. ಬಟ್ ಈಗಲೇ ಬೇಡ ಉಪ್ಪು, ಬಿಕಾಸ್ ಅದು ನೀರು ಬಿಟ್ಕೊಳ್ಳುತ್ತೆ. ಹೋಗೋಣ ಮತ್ತೆ ಕರೆದ್ರಲ್ಲ ಮಮ್ಮಿ. ಜಸ್ಟ್ ಬನ್ನಿ ಮ್ಯಾಕ್ಸನ್ನು ತೋರಿಸಿ. ಮ್ಯಾಕ್ಸ್ ಯಾವ ಸಿಚುವೇಶನಲ್ಲಿ ಇದ್ದಾನೆ ಅಂತ. ಚಿಕನ್ ಹಾಕಿದಾರಂತೆ. ನಾನು ಚಿಕನ್ ಹಾಕುವಾಗ ನಮ್ಮ ಅಪ್ಪ ಜೊತೆ ಮಾತಾಡ್ತಾ ಇದ್ದೆ. ಸರಿ, ನೆಕ್ಸ್ಟ್ ಚಿಕನ್ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಸೂಪರ್. ನಿಗೆ ಗೊತ್ತಾಯ್ತು, ನಮಗೆ ಗೊತ್ತಾಯ್ತಲ್ಲ ಎಂತ ದೊಡ್ಡ ಕುಕ್ ಅಂತ. ಶುಗರ್ ಅಂತೆ. ಮೊನ್ನೆ ಯಾವ್ದಕ್ಕೆ ಮಮ್ಮಿ ನೀವು ಶುಗರ್ ಹಾಕಿದ್ದು? ದಾಲ್ ಸಾರಿಗೆ. ಅದು ಆಕ್ಚುಲಿ ಇರಿ, ಏನಂದ್ರೆ
ಇದ್ರ ಮೇಲೆ ನಾನು ಆಕ್ಚುಲಿ ನಿನಗೆ ಅದು ಸುಳ್ಳು ಹೇಳಿದ್ದು. ಬರೀ ಹಿಂಗೆ ಅಂತಾರೆ ಸೀರಿಯಸ್ ಆಗಿ, ಬರೀ ಸುಳ್ಳು. ನಮ್ಮ ಅಪ್ಪ ಹತ್ರ ಕಳಿಸ್ತೀನಿ ಇದನ್ನ. ಓಕೆ, ನೀವು ಒಂದ್ಸಲ ಟ್ರೈ ಮಾಡಿ. ದಾಲ್ ಮಾಡ್ತೀರಾ ಅಲ್ವಾ ನೀವು? ದಾಲ್ ಮಾಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ ರೆಸಿಪಿ. 1 ಗ್ಲಾಸ್ ಬೇಳೆ, ಸ್ವಲ್ಪ ಇಂಗ್, ದೆನ್ 1 ಟೊಮೆಟೊ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಬಿಟ್ಟು, ಒಂದು ಸ್ವಲ್ಪ ಅರ್ಶಿನ ಪುಡಿ, ಇಂಗೆಲ್ಲ ಹಾಕಿ, ಸ್ವಲ್ಪ ಗೀ ಹಾಕ್ಬಿಟ್ಟು, ಸ್ವಲ್ಪ ಜೀರಿಗೆ ಹಾಕಿ ಬೇಯಿಸ್ಬಿಡಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಯಾವ ತರ ಮಾಡಿರಾ ಅಥವಾ ನೀವು ಇವಾಗ ಹೇಳಿ. ಸ್ವಲ್ಪ ಸ್ಮ್ಯಾಶ್ ಆದ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ದೆನ್ ಒಗ್ಗರಣೆಗೆ ಇದು ರೆಡ್ ಚಿಲ್ಲಿ, ಅದು ಚೆಲ್ಬೇಡ ನೀರು, ರೆಡ್ ಚಿಲ್ಲಿ ಅಂಡ್ ದೆನ್ ಶುಂಠಿನ ಚೆನ್ನಾಗಿ ಜಜ್ಬಿಟ್ಟು, ಕರಿಬೇವು, ದೆನ್ ರೆಡ್ ಚಿಲ್ಲಿನ ಹಾಕ್ಬಿಟ್ಟು, ಜೀರಿಗೆ ಹಾಕ್ಬಿಟ್ಟು, ಒಗ್ಗರಣೆಗೆ ಇದನ್ನ ಹಾಕ್ಬಿಟ್ಟು, ಒಂದು ಚಿಟಿಕೆ ಒಂದು ಒಂದು ಹಾಫ್ ಸ್ಪೂನ್ ಶುಗರ್, ದೆನ್ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಆಫ್ ಮಾಡಿ. ಏನು ಟೇಸ್ಟ್ ಇರುತ್ತೆ ಗೊತ್ತಾ? ಶುಗರ್ ಅಂತೆ ಮೊನ್ನೆ ಹಿಂಗೆ ನನ್ನ ಮೇಲೆ ತಾಕಿದ್ರ, ಆಮೇಲೆ ನೀನೇ ಬಾಕ್ಸಿನ ಮೇಲೆ ಇಟ್ಟಿರೋದು ಅದು ಇದು ಅನ್ಕೊಂಡು. ಕೂದಲು ಕರೆಕ್ಟ್ ಆಗಿದೆಯಲ್ಲ. ಸೊ ಇವಾಗ ನೆಕ್ಸ್ಟ್ ಮಮ್ಮಿ, ನೆಕ್ಸ್ಟ್ ರೆಸಿಪಿ ನೆಕ್ಸ್ಟ್ ಏನ್ ಹಾಕ್ತೀರಾ ಅಂತ ಹೇಳ್ತೀರಾ? ಇದು ಚೆನ್ನಾಗಿ ಸ್ವಲ್ಪ ಮಸಾಲ ಅದಕ್ಕೆ ಇಡೀಲಿ. ದೆನ್ ವಿ ಹ್ಯಾವ್ ಟು ಆ್ಯಡ್ ವಾಟರ್ ರೇಷಿಯೋ. ಹೆಂಗೆ ಅಂದ್ರೆ 2 ಗ್ಲಾಸ್ ರೈಸ್ಗೆ 4 ಗ್ಲಾಸ್ ವಾಟರ್. 3 ಗ್ಲಾಸ್ ಅಂದ್ರೆ 3 ಗ್ಲಾಸ್ ಅಂದ್ರೆ 6 ಗ್ಲಾಸ್ ವಾಟರ್ ಆ್ಯಡ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು 3 ಸೆಟಿ ಬಿರಿಯಾನಿ ರೆಡಿ. ಅಷ್ಟೇನಾ? ಯಾ, ನಾನೇ ಮಾಡ್ತಿದ್ವಿ ಮಮ್ಮಿ ಹತ್ರ ಏನಕ್ಕಾದ್ರು ಮಾಡಿಸ್ಕೊಂಡು. ಸರಿ, ಇವಾಗ ನೆಕ್ಸ್ಟ್ ಕಬಾಬ್ ರೆಸಿಪಿ ತೋರಿಸ್ತೀನಿ. ಕಬಾಬ್ ಇವಾಗ ನೀವು ಬರೀ ಇವಾಗ ನೀರ್ ಹಾಕ್ಬಿಟ್ಟು ಮುಚ್ಚಿಬಿಡ್ತೀರಾ ಅಷ್ಟೇ ತಾನೇ? ಸರಿ, ಇನ್ ಕಬಾಬ್ ಮಾಡ್ಬೇಕ್ರಿ. ಇವಾಗ್ಲೇ ಮಾಡ್ತಿದ್ದೀರಾ? ಸರಿ, ಬಂದಿರ್ರಿ. ನೆಕ್ಸ್ಟ್ ಇವಾಗ ಕಬಾಬ್ ಮಾಡ್ತಾ ಇದ್ದೀವಿ. ಕಬಾಬ್ಗೆ ಬೇಕಾಗಿರೋ ಸಾಮಗ್ರಿಗಳು: ಎಗ್, ಕರ್ಡ್, ಒಂದ್ ಸ್ವಲ್ಪ ಎಳ್ಳು, ಕರಿಬೇವು, ಕಾರ್ನ್ ಫ್ಲೋರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಲೆಮನ್, ದೆನ್ ಚಿಕನ್. ಇಷ್ಟನ್ನ ಇವಾಗ ಮಿಕ್ಸ್ ಮಾಡ್ಬಿಟ್ಟು ಮಾಡೋದು. ಒಬ್ಬೊಬ್ರು ಎಳ್ಳನ್ನ ಹಾಕ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ತುಂಬಾ ಇಷ್ಟ, ತುಂಬಾ ಟೇಸ್ಟ್ ಬರುತ್ತೆ. ನನಗೂ ಪಪ್ಪಾಗ ತುಂಬಾ ಇಷ್ಟ. ಮಮ್ಮಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ಸಖತ್ತಾಗಿರುತ್ತೆ. ಇಲ್ಲಿ ನೋಡಿ ಹಿಂಗೆ ಹೋಗೇ ಬರ್ತಿದ್ವಿ. ಇವಾಗ ಹಾಕೊಟ್ರು ಮಮ್ಮಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮಮ್ಮಿ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ನನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ರೆ, ಯಾಕಂದರೆ ಮಸಾಲೆ ಹೆಂಗಿದೆ ಟೇಸ್ಟ್ ನೋಡು ಅಂತ. ಇವಾಗ ಸಕ್ಕದಾಗಿದೆ, ದೇವರಾಣೆ ಸುಳ್ಳು ಹೇಳ್ತಿಲ್ಲ ಮಮ್ಮಿ. ಸೂಪರಾಗಿದೆ. ಕಾಣಿಸ್ತಿದ್ದೀರಾ ನೀವು? ಸೂಪರಾಗಿದೆ. ನಮ್ಮ ಮಮ್ಮಿ ಆ ವಿಕ್ಟ್ರಿ ಸಿಂಬಲ್ ಅಂತೂ ಬಿಡಲ್ಲ. ನೆಕ್ಸ್ಟ್ ಇವಾಗ ಕಬಾಬು ಮಾಡ್ತಾ ಇದ್ದಾರೆ. ನಾನಂದ್ರೆ ಇವಾಗ ಬೇಡ ನೈಟಿಗೆ ಮಾಡುವಂತ, ಬಟ್ ಆದ್ರೆ ಇವಾಗ ಮಾಡ್ತಿದ್ದಾರೆ ಮಮ್ಮಿ. ಒಂದು ಬಿರಿಯಾನಿ ಟೈಮ್ ಎಷ್ಟು ಇವಾಗ? ಹೌದು, 7:15. ಸಕ್ಕತ್ತಾಗಿದೆ. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಸೀರಿಯಸ್ಲಿ. ಬಿಸಿ ಬಿಸಿ ಅದು ತಿಂತಾ ಇರುವಾಗ ನಮ್ಮಪ್ಪ ಹೇಳ್ತಾರೆ, ನೀನು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಅಂತಾರೆ. ನಮ್ಮಪ್ಪ ಫಸ್ಟ್ ಎಲ್ಲ ನೋಡಿದ್ದ. ಅಲ್ಲ, ಏನಂತಾರೆ, ನಮ್ಮಪ್ಪ ಎಲ್ಲ ಫಸ್ಟ್ ಅವಾಗ ಕುಕ್ ಮಾಡ್ತಿದ್ರಲ್ಲ, ಅವಾಗ ಹೇಳೋರು ನಾನು ಅವ್ರು ಹೆಂಗೆ ಮಾಡಿದ್ರು ಸಖತ್ತಾಗಿತ್ತು. ಬಟ್ ಹೆಂಗೆ ಸಖತ್ತಾಗಿರ್ತಿತ್ತು. ಅವ್ರು ಏನಂತಾರೆ, ನೀನು ಹೆಂಗಿದ್ರು ನೀನು ಚೆನ್ನಾಗಿದೆ ಅಂತಲೇ ಹೇಳಿದ್ಯಾ ಅಂತ. ಸಖತ್ತಾಗಿದೆ ಬಿರಿಯಾನಿ. ಓಕೆ ಫ್ಯಾಮ್, ಐ ಥಿಂಕ್ ನಾನು ಮಾಡಿರುವಂಥ ಬಿರಿಯಾನಿನ ರೆಸಿಪಿ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಒಂದ್ಸಲ ಟ್ರೈ ಮಾಡಿ. ಎಲ್ರಿಗೂ ಖುಷಿಯಾಗಿದೆ. ನಮ್ಮ ಮನೆಯಲ್ಲಿ ವಿಘ್ನೇಶ್ ಅಂತೂ 2 ಟೈಮ್ಸ್ ಊಟ ಮಾಡಿ ನಾನಿವತ್ತು. ಮೋರವರ್ ನಮ್ಮ ಹಸ್ಬೆಂಡ್ ಈಗ ಬಂದರು, ಅವರು ಊಟ ಮಾಡ್ತಿದ್ದಾರೆ. ಸೊ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ದೆನ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿರೋದು ಅಂದ್ಕೊಂತೀವಿ. ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ವಿಯಾ ವ್ಲಾಗ್ಸ್. ಮದುವೆಗೆ ಹೋಗಿದ್ದೆ, ಹಂಗೆ ವಿಡಿಯೋ ಅಪ್ಪ ಕಾಲ ಮೇಲೆ ಮಾಡ್ಕೊಂಡ್ರು. ಲಾಸ್ಟಿದು ಏನಂತಾರೆ, ಎಂಡ್ ವಿಡಿಯೋ ತೆಗೆದುಬಿಟ್ಟು ಮಾಡ್ಕೊಂಬಿಡೋಣ ಅಂತ. ಸೊ ಯಾ, ಲವ್ ಯು, ಟೇಕ್ ಕೇರ್, ಬಾಯ್.